ಇವತ್ತು ಭಾನುವಾರ ರಜಾ ಅಂತಂದೇಳಿ ಲೇಟಾಗಿ ಎದ್ಬಿಟ್ಟು ಒಗ್ಗರಣೆ ಮಂಡಕ್ಕೆ ತಿಂದು ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ನನ್ನ ಹೆಂಡ್ತಿ ತಟ್ಟನೆ ಒಂದು ಮಾತು ಹೇಳ್ಬಿಟ್ಲು, ರೀ ನಡೀರಿ ಜೋಗಿಮಟ್ಟಿ ಕಡೆಗೆ ಆದರೂ ಹೋಗಿ ಬರೋಣ ಅಂತಂದು ಹೇಳಿ ನಾನು ಹಂಗೆ ಕೆಂಪು ಕಲರ್ ಗಾಡಿ ಮೇಲೆ ಕೆಂಪು ಕಲರ್ ಶರ್ಟ್ ಹಾಕ್ಕೊಂಬಿಟ್ಟು ನನ್ನ ಹೆಂಡ್ತಿನೂ ನನ್ನ ಮಗುನೂ ಹಿಂದ್ಗಡೆ ಹಾಕ್ಕೊಂಡು ಕೈಯಲ್ಲಿ ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು ಹಾಗೆ ಗಾಡಿ ಮೇಲೆ ಹೋಗ್ತಾ ಇದ್ವಿ. ಬಿಸಿಲಿನ ಜಳೆ ಬೇರೆ, 350cc ಗಾಡಿ ಬೇರೆ, ಕೆಳಗಡೆನೂ ಸುಡ್ತಾ ಇತ್ತು, ಮೇಲ್ಗಡೆ ತಲೆನೂ ಸುಡ್ತಾ ಇತ್ತು. ಆದ್ರೂ ಬಿಸಿಲಿಗೆ ಎದುರದೇನೆ ಗಾಡಿ ಹತ್ಕೊಂಡು ಹಿಂಗೆ ಮೇಲೆ ಹೋಗ್ತಾ ಇದ್ವಿ. ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಬಂದ ಲಾಂಗ್ ಟರ್ನ ಹಾಗೆ ಸೆಕೆಂಡ್ ಗೇರ್ನಲ್ಲಿ ಟರ್ನ್ ಮಾಡ್ಕೊಂಡು ಮೇಲೆ ಹೋಗ್ತಿರ್ಬೇಕಾದ್ರೆ ನಮ್ಮ ಹುಡುಗರು ಮಠ ಮಧ್ಯಾಹ್ನ ರೋಡ್ ಸೆಂಟ್ರಲ್ಲಿ ಗಾಡಿಗಳನ್ನೆಲ್ಲ ನಿಲ್ಲಿಸ್ಕೊಂಡು ಫೋಟೋ ತೆಗಿತಾ ಇದ್ರು. ಅವ್ರಿಗೆಲ್ಲ ಒಂದು ಹಾಯ್ ಮಾಡಿ ಮುಂದೆ ಸಾಗಿದ್ವಿ. ಪ್ರಕೃತಿಯ ವಿಚಿತ್ರ ವಿಸ್ಮಯ ಅಂದರೆ ಬೇಸಿಗೆಯಲ್ಲಿ ಎಲ್ಲಿ ನೋಡಿದರೂ ಒಣಗಿರೋ ಮರಗಳು, ಗಿಡಗಳು, ಆ ಬಿಸಿಲಿನ ತಾಪ. ಈ ನಮ್ಮ ಜೋಗಿಮಟ್ಟಿ ಮಳೆಗಾಲದಲ್ಲಿ ಎಷ್ಟು ಹಚ್ಚ ಹಸಿರಾಗಿ ಸಮೃದ್ಧಿಯಾಗಿ ಕಾಣಿಸುತ್ತದೆಯೋ ಹಾಗೆ ಬೇಸಿಗೆಯಲ್ಲಿ ಎತ್ತ ನೋಡಿದರೂ ಒಣಗಿದ ಗಿಡ ಮರಗಳೇ ಕಾಣಿಸುತ್ತವೆ. ಜೋಗಿಮಟ್ಟಿ ಜಿಲ್ಲೆಯ ಅತಿ ಎತ್ತರದ ಸ್ಥಳವಾಗಿದ್ದು 3803 ಅಡಿ ಅಂದರೆ 1159 ಮೀಟರ್ ಎತ್ತರದಲ್ಲಿದೆ ಮತ್ತು ಇದು ರಾಜ್ಯದ ಅತ್ಯಂತ ತಂಪಾದ ಸ್ಥಳಗಳಲ್ಲಿ ಕೂಡ ನಮ್ಮ ಜೋಗಿಮಟ್ಟಿಯು ಕೂಡ ಒಂದು ಪ್ರಮುಖ ಸ್ಥಳವಾಗಿದೆ. ಜೋಗಿಮಟ್ಟಿಯಲ್ಲಿರುವ ಸಸ್ಯವರ್ಗವು ಒಣ ಪತನಶೀಲ ಅಂದರೆ ಅಂತ್ಯವಾಗುವಂಥ ಕಾಡು ಮತ್ತು ಪೊದೆ ಸಸ್ಯವಾಗಿದೆ. ಇದು ವನ್ಯಜೀವಿಗಳಿಂದ ಸಮೃದ್ಧವಾಗಿದೆ. ಈ ನಮ್ಮ ಜೋಗಿಮಟ್ಟಿ 1950ರ ದಶಕದವರೆಗೂ ಹುಲಿಗಳ ವಾಸಸ್ಥಾನವಾಗಿತ್ತು. ಆದರೆ ಇತ್ತೀಚೆಗೆ ತೋಟಗಳು ಮತ್ತು ಹತ್ತಿರದ ಗಾಳಿಯಂತ್ರಗಳಿಂದ ಅಂದರೆ ವಿಂಡ್ ಮಿಲ್ಗಳಿಂದ ಪಕ್ಷಿಗಳಿಗೆ ಅಪಾಯವನ್ನುಂಟು ಮಾಡಿದ್ದಲ್ಲದೆ ಹುಲಿಗಳು ಮತ್ತು ಕರಡಿಗಳು ಬಹುತೇಕ ಅಳಿದು ಹೋಗಿವೆ ಎಂದು ವರದಿಯಾಗಿದೆ. ಈ ನಮ್ಮ ಜೋಗಿಮಟ್ಟಿ ಮೀಸಲು ಪ್ರದೇಶದಲ್ಲಿ ಕಂಡುಬರುವ ಔಷಧೀಯ ಸಸ್ಯಗಳು ಅಳಿವಿನಂಚಿನಲ್ಲಿವೆ. ಇದನ್ನು ವನ್ಯಜೀವಿ ಆಶ್ರಯ ತಾಣವೆಂದು ಘೋಷಿಸಲು ಪ್ರಸ್ತಾವನೆಯನ್ನು ಮಾಡಲಾಗಿದೆ. ಜೋಗಿಮಟ್ಟಿಯನ್ನು 2018ರಲ್ಲಿ ಅಭಯಾರಣ್ಯವೆಂದು ಘೋಷಿಸಲಾಯಿತು. ಅಂತೂ ನಾವು ಮೇನ್ ಗೇಟಿಗೆ ಎಂಟ್ರಿ ಆದ್ವಿ. ಇಲ್ಲಿಂದ ನೇರವಾಗಿ ಹೋದರೆ ಪ್ರಯಾಣಿಕರನ್ನು ಇರಿಸಲು ಬ್ರಿಟಿಷರು ನಿರ್ಮಿಸಿದ ಶತಮಾನದಷ್ಟು ಹಳೆಯದಾದ ಬೆಟ್ಟದ ತುದಿಯ ಬಂಗಲೆ ಮತ್ತು ಹತ್ತಿರದ ದೇವಾಲಯವಿದೆ. ಹೀಗೆ ಬಲಭಾಗಕ್ಕೆ ಸಾಗಿದರೆ ಆಡು ಮಲ್ಲೇಶ್ವರ ಎಂಬ ಸಣ್ಣ ಮೃಗಾಲಯವನ್ನು ನಾವು ಕಾಣಬಹುದು. ಜೋಗಿಮಟ್ಟಿಯ ಬಂಗಲೆ ಹಾಗೂ ಆಡು ಮಲ್ಲೇಶ್ವರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇವೆ.